Hello students, in the last class, first lesson EVS ಅಲ್ಲಿ ಲಿವಿಂಗ್ ವರ್ಲ್ಡ್ ಅದರಲ್ಲಿ ಏನು ತಿಳ್ಕೊಂಡ್ವಪ್ಪ ಅಂದರೆ ಲೇಜಿ ಸೋಮಣ್ಣ ಅನ್ನೋದೊಂದು ಸ್ಟೋರಿ ಬಂದಿತ್ತಲ್ವಾ. ಸೋಮಣ್ಣ ಏನು ಮಾಡ್ದ, ಅಂದರೆ ಫ್ರೈಡ್ ಗ್ರೌಂಡ್ ನಟ್ಸ್ನ ಸೋಯಿಂಗ್ ಮಾಡೋದ್ರಿಂದ ಅದು ಬಂತ ಇಲ್ಲ. ಯಾಕೆ ಅಂತ ಅಂದರೆ ಅದರಲ್ಲಿ ಲಿವಿಂಗ್ ಕಾಂಪೊನೆಂಟು ಡಿಸ್ಟ್ರಾಯ್ ಆಗಿರುತ್ತೆ, ಜೈವಿಕ ಒಂದು ಅಂಶ ಇರುತ್ತಲ್ಲ ಅದು ನಾಶ ಆಗಿರೋದ್ರಿಂದ ಯಾವುದೇ ಆಗಲಿ ಕಾಳುಗಳು ಹುರಿದಿರೋ ಕಾಳು ಬೇಯಿಸಿರೋ ಕಾಳನ್ನ ನಾವು ಭೂಮಿಗೆ ನೆಟ್ಟಾಗ ಹುಟ್ಟೋದಿಲ್ಲ ಅಂತ ಗೊತ್ತಾಯ್ತಲ್ವಾ. ಇದರಲ್ಲಿ ಏನು ಜೈವಿಕ ಅಂಶ ಅಂತ ಬಂತು, ಏನು ಜೀವ ಅಂದ್ರೇನು, ನಿರ್ಜೀವ ಅಂದ್ರೇನು. ಈಗ ನಮ್ಮ ಪರಿಸರದಲ್ಲಿ ಎಷ್ಟೊಂದು ಸಜೀವ ನಿರ್ಜೀವ ವಸ್ತುಗಳಿದೆ, ಅವೆಲ್ಲ ಬಂತು. ಹಾಗೆಯೇ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ, ಇದು ಕೂಡ ತುಂಬಾ ಮುಖ್ಯವಾದ ಪಾಯಿಂಟ್ ಅಲ್ವಾ. ಈಗ ನಾನು ನಿಮಗೆ ಏನು ಆ್ಯಕ್ಟಿವಿಟಿ ಕೊಟ್ಟಿದ್ದೆ, ಆ್ಯಕ್ಟಿವಿಟಿನಲ್ಲಿ ಕೆಲವು ಕಾಂಪೊನೆಂಟ್ಸ್ ಆಫ್ ಎನ್ವಿರಾನ್ಮೆಂಟ್ ಇತ್ತು, ಜೊತೆಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಲಿವಿಂಗ್ ಬೀಯಿಂಗ್ ಇತ್ತು. ಈಗ ಮ್ಯಾನ್ ಅಂತ ಇತ್ತಲ್ವಾ. ಈಗ ಮ್ಯಾನ್ ಅಂದರೆ ಹ್ಯೂಮನ್ ಬೀಯಿಂಗ್ಸ್ಗೆ ಯಾವುದ್ಯಾವುದು ಮೂಮೆಂಟು, ರೆಸ್ಪಿರೇಷನ್ನು, ಎಕ್ಸ್ಕ್ರೀಷನ್, ರೀಪ್ರೊಡಕ್ಷನ್, ಈಟಿಂಗ್ ಫುಡ್ ಇದೆಲ್ಲ ಕೂಡ ಇದೆ ಅಲ್ವಾ. ಆದರೆ ಬ್ರಿಕ್ ಅಂತ ಬಂದಾಗ ಬ್ರಿಕ್ಸು ಉಸಿರಾಡೋದಿಲ್ಲ, ಹಾಗೆ ಒಂದು ಕಡೆ ಇನ್ನೊಂದು ಕಡೆಗೆ ಮೂಮೆಂಟ್ ಮಾಡೋದಿಲ್ಲ, ಊಟನೂ ಕೂಡ ಮಾಡೋದಿಲ್ಲ, ರೀಪ್ರೊಡಕ್ಷನ್ ಆಗೋದಿಲ್ಲ. ಇದೆಲ್ಲ ಏನು ರೈಟ್ ರಾಂಗ್ ಹಾಕೋದೆಲ್ಲ ನೋಡಿದ್ವಿ ಅಲ್ವಾ. ಇವತ್ತಿನ ಕ್ಲಾಸಲ್ಲಿ ನಾವು ಏನು ತಿಳ್ಕೊತಾ ಇದ್ದೀವಿ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಲಿವಿಂಗ್ ಬೀಯಿಂಗ್ ಅಂತ ಪಾಯಿಂಟ್ಸ್ ಮಾಡಿದ್ದೀವಿ. ಅಂದರೆ ಇದನ್ನೇ ನಾವು ಈ ಲೆಸನ್ ಪೂರ್ತಿ ತಿಳ್ಕೊಳ್ಳೋ ಅಂಥದ್ದು ಅಲ್ವಾ. ಈ ಪಾಯಿಂಟ್ಸ್ಗಳನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಪಾಯಿಂಟ್ಸ್ ಮಾಡಿದ್ದೀವಿ ನೋಡಿ, ಯಾವ್ದ್ಯಾವುದು. ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂದ್ರೇನು, ಜೀವಕೋಶಗಳಿಂದ ಈ ಲಿವಿಂಗ್ ಬೀಯಿಂಗ್ಸ್ ಎಲ್ಲ ಕೂಡ, ಅಂದರೆ ಪ್ಲ್ಯಾಂಟ್ಸ್ ಕೂಡ ಜೊತೆಗೆ ಅನಿಮಲ್ಸ್ ಎಲ್ಲರೂ ಕೂಡ ಸೆಲ್ಸಿಂದ ಮಾಡಲ್ಪಟ್ಟಿರುತ್ತೆ. ಅದು ಪಿಕ್ಚರ್ ಕೂಡ ಇದೆ ಆಯಿತಾ, ಸೆಲ್ಸ್. ನೆಕ್ಸ್ಟು ಲಿವಿಂಗ್ ಬೀಯಿಂಗ್ಸ್ ರೆಸ್ಪಿರೇಷನ್ ಅಂದ್ರೇನು, ಟೇಕಿಂಗ್ ಇನ್ ಆಕ್ಸಿಜನ್, ಗಿವಿಂಗ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಕಾಲ್ಡ್ ರೆಸ್ಪಿರೇಷನ್. ಆದರೆ ಹ್ಯೂಮನ್ ಬೀಯಿಂಗ್ಸು, ಫ್ರಾಗು, ಅಂದರೆ ಎಲ್ಲದೂ ಕೂಡ ಯಾವ್ದ್ಯಾವುದು ಜೀವ ಇದೆ ಅದೆಲ್ಲ ಕೂಡ ರೆಸ್ಪಿರೇಷನ್ ಮಾಡುತ್ತೆ ಅಲ್ವಾ. ಈವನ್ ಪ್ಲ್ಯಾಂಟ್ಸ್ ಆಲ್ಸೋ ರೆಸ್ಪೈರ್, ಬಟರ್ಫ್ಲೈ, ವೈಲ್ಡ್ ಅನಿಮಲ್ಸ್, ಹ್ಯೂಮನ್ ಬೀಯಿಂಗ್ಸ್ ಎಲ್ಲ. ಆದರೆ ಬೇರೆದು ಯಾವುದಪ್ಪ ಅಂತ ಬಂದಾಗ ಈಗ ಕ್ಲಾಕ್, ಚೇರು, ಟೇಬಲ್ ಇದೆಲ್ಲ ರೆಸ್ಪೈರ್ ಮಾಡೋದಿಲ್ಲ. ಹಾಗೆಯೇ ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್, ಲಿವಿಂಗ್ ಬೀಯಿಂಗ್ಸ್ ಗ್ರೋ, ಲಿವಿಂಗ್ ಬೀಯಿಂಗ್ಸ್ ಮೂವ್, ಲಿವಿಂಗ್ ಬೀಯಿಂಗ್ಸ್ ಎಕ್ಸ್ಕ್ರೀಟ್, ಲಿವಿಂಗ್ ಬೀಯಿಂಗ್ಸ್ reproduce, living beings respond to stimulus, living beings have lifespan. ಇಷ್ಟರ ಬಗ್ಗೆ ನಾವು ಈ ಲೆಸನ್ನಲ್ಲಿ ತಿಳ್ಕೊಳ್ಳೋಣ. ಅಂದರೆ ರೆಸ್ಪಿರೇಷನ್ ಅಂದ್ರೇನು, ಹಾಗೆ ಇಲ್ಲಿ ಸೆಲ್ಸ್, ಹ್ಯೂಮನ್ ಬೀಯಿಂಗ್ ಸೆಲ್ಸ್ ಹೇಗಿರುತ್ತೆ, ಪ್ಲ್ಯಾಂಟ್ ಸೆಲ್ಸ್ ಹೇಗಿರುತ್ತೆ ಅನ್ನೋದು ಪಿಕ್ಚರ್ ಕೂಡ ಇದೆ. ರೆಸ್ಪಿರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಫುಡ್ ಅಂದರೆ ಇಲ್ಲಿ ಫುಡ್ಡಲ್ಲಿ ಏನು ಹರ್ಬಿವೋರಸ್ಸು, ಕಾರ್ನಿವೋರಸ್, ಹಾಗೆ ಓಮ್ನಿವೋರಸ್ ಅಂತಿದೆ. ಹಾಗೆ ಪ್ಲ್ಯಾಂಟ್ಸ್ಗಳು ಫುಡ್ ಎಲ್ಲಿಂದ ತಗೊಳ್ತವೆ, ಆ ಒಂದು ಪ್ರೋಸೆಸ್ಗೆ ಏನಂತಾರೆ ಅದೆಲ್ಲ ಇದೆ. ಅಂದರೆ ಫೋಟೋಸಿಂಥಸಿಸ್ ಅದು ಕೂಡ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಗ್ರೋತ್, ಲಿವಿಂಗ್ ಬೀಯಿಂಗ್ಸು ಗ್ರೋತ್ ಆಗುತ್ತೆ. ಗ್ರೋತ್ ಅಂದ್ರೇನು, ಇನ್ಕ್ರೀಸಿಂಗ್ ಹೈಟ್ ಆ್ಯಂಡ್ ಸೈಜ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್. ಯಾವುದೇ ಆಗಲಿ ಜೀವ ಇರುವಂಥದ್ದು ಬೆಳವಣಿಗೆ ಆಗುತ್ತೆ, ಅಂದರೆ ಹೈಟು ಮತ್ತು ಅಂದರೆ ಗಾತ್ರದಲ್ಲಿ, ತೂಕದಲ್ಲಿ ಏನಾಗುತ್ತೆ, ಹೆಚ್ಚಾಗುತ್ತೆ. ಅದಕ್ಕೆ ಗ್ರೋತ್ ಅಂತ ಕರಿತೀವಿ. ಹಾಗೆ ಮೂಮೆಂಟ್ ಅಂದರೆ ಒನ್ ಪ್ಲೇಸ್ ಟು ಅನದರ್. ನಾವೇನು ಮಾಡ್ತೀವಿ, ಯಾವುದೇ ನಿರ್ಜೀವ ವಸ್ತುನ ನಾವಾಗೆ ಇಟ್ಟಾಗ ಅದು ಮೂಮೆಂಟ್ ಮಾಡುತ್ತೆ. ಆದರೆ ನಮ್ದು ಹಾಗಲ್ಲ ಇದೆ. ಅಂದರೆ ಲಿವಿಂಗ್ ಬೀಯಿಂಗ್ಸ್ಗಳು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲನೆ ಮಾಡ್ತೀವಿ, ಸೊ ಮೂವ್. ಹಾಗೆ ಎಕ್ಸ್ಕ್ರೀಟ್ ಅಂದ್ರೇನು, ಅನ್ವಾಂಟೆಡ್ ಥಿಂಗ್ಸ್ನ ಬಾಡಿಯಿಂದ ಹೊರ ಹಾಕೋದು ಅಲ್ವಾ. ಥ್ರೋಯಿಂಗ್ ಅನ್ವಾಂಟೆಡ್ ಥಿಂಗ್ಸ್ ಫ್ರಮ್ ದ ಬಾಡಿ ಈಸ್ ಎಕ್ಸ್ಕ್ರೀಷನ್. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ರೀಪ್ರೊಡ್ಯೂಸ್ ಅಂದರೆ ರೀಪ್ರೊಡಕ್ಷನ್ ಅಂತ ಅಂದರೆ ಏನು. ಆಮೇಲೆ ರೆಸ್ಪಾಂಡ್ ಟು ಸ್ಟಿಮ್ಯುಲಸ್, ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಕೊಡೋದು. ಹಾಗೆ ಲೈಫ್ ಸ್ಪ್ಯಾನ್ ಅಂದರೆ ಜೀವಿತಾವಧಿ. ಏನು ಹಾಗಂತಂದರೆ ಯಾವ್ಯಾವ ಲಿವಿಂಗ್ ಬೀಯಿಂಗ್ಸು ಎಷ್ಟೆಷ್ಟು ಲೈಫ್ ಸ್ಪ್ಯಾನ್ ಹೊಂದಿದೆ ಅನ್ನೋದು ಈ ಒಂದು ಲೆಸನ್ನಲ್ಲಿ ತಿಳ್ಕೊಳ್ಳೋಣ. ಇವತ್ತು ಮೇಡಪ್ ಆಫ್ ಸೆಲ್ಸ್ ಇದೆಯಲ್ಲ, ಈ ಒಂದೆರಡು ಕ್ಯಾರೆಕ್ಟರ್ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಇನ್ನೊಂದು ಆ್ಯಕ್ಟಿವಿಟಿ ಇದೆ ಮಕ್ಕಳ, ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಆ್ಯಕ್ಟಿವಿಟಿ ಇದೆ. ಮೇಕ್ ಅ ಲಿಸ್ಟ್ ಆಫ್ ಅದರ್ ಲಿವಿಂಗ್ ಬೀಯಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಯು ಹ್ಯಾವ್ ಸೀನ್. ಅಂದರೆ ನಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟಲ್ಲಿ ನಾವು ಕಾಣೋವಂತಹ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಥಿಂಗ್ಸ್ನ ಲಿಸ್ಟ್ ಔಟ್ ಮಾಡೋದು. ಮಾಡ್ತೀರಾ ಅಲ್ವಾ. ಸೊ ನಾನಿಲ್ಲಿ ಏನು ಮಾಡಿದ್ದೀನಿ ನೋಡಿ, ಈಗ ಮ್ಯಾನ್, ಬರ್ಡ್, ಅನಿಮಲ್, ಟ್ರೀ, ಕೌ
ದೀಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಬಂದಾಗ ಬಲೂನ್, ವಾಟರ್, ಪೆನ್, ವೆಹಿಕಲ್, ಟ್ರೈನ್, ಟೇಬಲ್, ಚೇರ್ ಇದೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್ಗೆ ಬರುತ್ತೆ. ಆಯಿತಾ? ಹಾಗೆ ಇವಾಗ ಕಂಟಿನ್ಯೂ ಮಾಡೋಣ. ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ದೇರ್ ಆರ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಡಿಸೈಡ್ ದೆಮ್ ಆ್ಯಸ್ ಲಿವಿಂಗ್ ಬೀಯಿಂಗ್ಸ್. ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಆರ್ ಗಿವನ್ ಹಿಯರ್. ನೋ ಅಬೌಟ್ ದಿಸ್. ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬಂತಲ್ಲ ಮಕ್ಕಳ, ಇದರಿಂದ ನಾವು ಡಿಸೈಡ್ ಮಾಡ್ತೀವಿ ಅದು ಲಿವಿಂಗ್ ಬೀಯಿಂಗ ನಾನ್ ಲಿವಿಂಗ್ ಥಿಂಗ್ಸ್ ಅಂತ. ಓಕೆನಾ? ನೋಡಿ, ಫಸ್ಟ್ ಒನ್ನು ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಹಿಯರ್ ನೋಡಿ, ಇದು ಪ್ಲ್ಯಾಂಟ್ ಸೆಲ್ಸ್, ಇದು ಏನದು ಆ್ಯನಿಮಲ್ ಸೆಲ್. ಓಕೆನಾ? ಈ ರೀತಿ ಇರುತ್ತೆ. ಅಂದರೆ ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅಂದರೆ ನಮ್ಮ ಒಂದು ಬಾಡಿ ಏನಾಗಿದೆ, ಇಂತಹ ಕೋಟ್ಯಾಂತರ ಕೋಟಿ ಸೆಲ್ಸ್ಗಳಿಂದ ನಮ್ಮ ಬಾಡಿ ಫಾರ್ಮ್ ಆಗಿರೋದು, ರೂಪುಗೊಂಡಿರೋದು. ಆಯಿತಾ? ಈಗ ನೋಡಿ, ಒಂದು ಇಟ್ಟಿಗೆನ ತಗೊಳ್ಳಿ. ಇಟ್ಟಿಗೆನಲ್ಲಿ ಕಣಗಳು ಹೇಗೆ ಸಣ್ಣ ಸಣ್ಣದು ಜೋಡಿಸಿ ಒಂದು ಇಟ್ಟಿಗೆ ಶೇಪಲ್ಲಿ ಬಂದಿರುತ್ತೆ, ಅದೇ ಥರ ಈ ಜೀವಕೋಶಗಳಿಂದ ನಮ್ಮ ದೇಹ ರಚನೆ ಆಗಿದೆ. ಹಾಗೆ ಪ್ಲ್ಯಾಂಟ್ಸ್ಗಳಲ್ಲೂ ಕೂಡ ಜೀವಕೋಶ ಇದೆ. ಅದು ನೋಡಿ ಈ ಥರ ಇರುತ್ತೆ. ಓಕೆನಾ? ನೀವು ಇದನ್ನು ಏನು ಮಾಡಬೇಕು, ಬರೆಯೋದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಪಿಕ್ಚರ್ನ ಬರೆಯೋದು. ಇದು ಪ್ಲ್ಯಾಂಟ್ ಸೆಲ್ಸ್, ಇದು ಆ್ಯನಿಮಲ್ಸ್ ಸೆಲ್ಸ್. ಓಕೆನಾ? ನೀವು ಅಂದರೆ ಇದು ಹೈಯರ್ ಕ್ಲಾಸಲ್ಲಿ ಈ ಒಂದು ಪಾರ್ಟ್ಸ್ಗಳು ಯಾವುದು ಇವೆಲ್ಲ ಕೂಡ ನೀವು ಡೀಟೇಲಾಗಿ ತಿಳ್ಕೊತೀರಾ. ಇವಾಗ ನಿಮಗಿದು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಆಗಿರೋದ್ರಿಂದ ಸಿಂಪಲ್ಲಾಗಿ ಕೊಟ್ಟಿರೋದು. ಅಬ್ಸರ್ವ್ ದೀಸ್ ಪಿಕ್ಚರ್ಸ್. ದೇ ಆರ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಆ್ಯನಿಮಲ್ ಸೆಲ್ಸ್. You must have observed how a house is being constructed. When several things such as bricks, cement, water, steel, wood are arranged in an order, a house gets ready. Similarly, the body of living beings is made up of cells. You will learn more about cells in higher classes. ನೋಡಿ ಮಕ್ಕಳ, ಅದೇ ಹೇಳ್ತಿದ್ನಲ್ಲ, ಮನೇನ ಕಟ್ಟೋದಕ್ಕೆ ಯಾವುದ್ಯಾವುದೆಲ್ಲ ವಸ್ತುಗಳನ್ನ ಬಳಸಿ ಒಂದು ಮನೆ ಅಂತ ಕಟ್ತೀವಿ, ಅದೇ ಥರ ಈ ರೀತಿ ಜೀವಕೋಶಗಳೆಲ್ಲ ಸೇರಿಕೊಂಡು ಲಿವಿಂಗ್ ಆರ್ಗ್ಯಾನಿಸಮ್ ಆಗಿರುತ್ತೆ ಅಥವಾ ಲಿವಿಂಗ್ ಬೀಯಿಂಗ್ಸ್ ರೂಪುಗೊಂಡಿರುತ್ತೆ. ಹಾಗೆ ನೆಕ್ಸ್ಟ್ ಒನ್ನು ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್. ಓಕೆ, ನೀವು ಫೋರ್ತಲ್ಲೆಲ್ಲ ಕಲ್ತಿದ್ದೀರಾ ರೆಸ್ಪಿರೇಷನ್ ಅಲ್ವಾ, ಹ್ಯೂಮನ್ ಬಾಡಿ ಅನ್ನೋ ಒಂದು ಲೆಸನ್ನಲ್ಲಿ ಬಂದಿತ್ತಲ್ವಾ. ವಾಟ್ ಈಸ್ ರೆಸ್ಪಿರೇಷನ್ ಅಂತ ಬಂದಾಗ ಏನು, ಟೇಕಿಂಗ್ ಇನ್ ಆಕ್ಸಿಜನ್, ಗಿವಿಂಗ್ ಔಟ್ ಕಾರ್ಬನ್ ಡೈಆಕ್ಸೈಡ್. ದ ಪ್ರೋಸೆಸ್ ಅಂತ ಬರುತ್ತೆ. ಅದು ಪ್ರೋಸೆಸ್ ಒಂದು ಸತಿ ಮಾತ್ರ ನಾವು ಮಾಡಿಬಿಡ್ತೀವ, ಇಲ್ಲ, ಕಂಟಿನ್ಯೂಸ್ ಪ್ರೋಸೆಸ್ಸು. ನಾವು ಸಾಯೋವರೆಗೂ ರೆಸ್ಪಿರೇಷನ್ ನಡೀತಾನೆ ಇರುತ್ತೆ, ಹೌದಲ್ವಾ? ಓಕೆ, ಇವಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. You have learnt in the previous classes that living beings respire. During respiration, living beings take in air, use the oxygen and give out carbon dioxide. Observe the given picture. Identify the picture and write here. So ಏನಪ್ಪ ಇದು ಅಂದರೆ ಹ್ಯೂಮನ್ ಲಂಗ್ಸ್, ದ ರೆಸ್ಪಿರೇಟರಿ ಆರ್ಗನ್ ಅಂತ ಬಂದಾಗ ಹ್ಯೂಮನ್ ಬೀಯಿಂಗ್ಸ್ಗೆ ಲಂಗ್ಸ್ ಅಲ್ವಾ, ಅಂದರೆ ಯಾವುದು ಇದು ಉಸಿರಾಟದ ಅಂಗ ಅಂತ ಬಂದಾಗ ಶ್ವಾಸಕೋಶ ಅಲ್ವಾ. ಓಕೆ, ಹಾಗೆಯೇ ನೀವು ಮರಿಬಾರ್ದು, ನಾವು ಅಂದರೆ ಏರ್ನ ಒಳಗಡೆಗೆ ತಗೋತೀವಿ, ಮೂಗಿನ ಸಹಾಯದಿಂದ ನಾವು ಲಂಗ್ಸ್ಗೆ ಏರ್ ಸಪ್ಲೈ ಮಾಡ್ತೀವಿ. ಆದರೆ ಅಲ್ಲಿ ಎಲ್ಲ ಏರ್ ಅಂದರೆ ಈಗ ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಎಲ್ಲ ಹೋಗುತ್ತೆ. ಆದರೆ ಲಂಗ್ಸ್ ಯಾವುದನ್ನು ತಗೊಳುತ್ತಪ್ಪ ಅಂದರೆ ಆಕ್ಸಿಜನ್ನ ಮಾತ್ರ ತಗೊಳುತ್ತೆ. ಆಯಿತಾ? ಆಕ್ಸಿಜನ್ನ ಅದೇನು ಮಾಡುತ್ತೆ, ಬ್ಲಡ್ಗೆ ಸಪ್ಲೈ ಮಾಡುತ್ತೆ. ಓಕೆನಾ? ದೇರ್ ಆರ್ ಸ್ಪೆಷಲ್ ಆರ್ಗನ್ಸ್ ಟು ರೆಸ್ಪೈರ್ ಇನ್ ಆ್ಯನಿಮಲ್ಸ್. ಪ್ಲ್ಯಾಂಟ್ಸ್ ಆಲ್ಸೋ ಡಿಪೆಂಡ್ ಆನ್ ಆಕ್ಸಿಜನ್ ಫಾರ್ ದೇರ್ ರೆಸ್ಪಿರೇಷನ್. ಯೂಶ್ವಲಿ ದೇ ರೆಸ್ಪೈರ್ ಥ್ರೂ ಸ್ಟೊಮ್ಯಾಟಾ. ಮೀನ್ಸ್ ಅದೇನು ಹಂಗಂದರೆ ಸ್ಮಾಲ್ ಓಪನಿಂಗ್ಸ್ ಅಂತ. ಸ್ಟೊಮ್ಯಾಟಾ ಮೀನ್ಸ್ ಸ್ಮಾಲ್ ಓಪನಿಂಗ್ಸ್ ಇನ್ ದ ಲೀಫ್ ಇರುತ್ತೆ ಅದು. ನೆಕ್ಸ್ಟು ವಿಚ್ ಆರ್ ಪ್ರೆಸೆಂಟ್ ಆನ್ ದ ಲೋಯರ್ ಸರ್ಫೇಸ್ ಆಫ್ ಲೀವ್ಸ್. ಎಲ್ಲಿರುತ್ತೆ ಸ್ಟೊಮ್ಯಾಟಾ?
ಲೋಯರ್ ಸರ್ಫೇಸ್ ಆಫ್ ದ ಲೀವ್ಸ್, ಎಲೆಗಳ ತಳಭಾಗದಲ್ಲಿ ಸ್ಟೊಮ್ಯಾಟಾ ಅಂತ ಸ್ಮಾಲ್ ಓಪನಿಂಗ್ಸ್ ಇರುತ್ತೆ, ಅದ್ರ ಮೂಲಕ ಪ್ಲ್ಯಾಂಟ್ಸು ರೆಸ್ಪಿರೇಷನ್ ಮಾಡುತ್ತೆ ಅಲ್ವಾ. ಓಕೆ. ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ದ ಎನರ್ಜಿ ಇನ್ ದ ಫುಡ್ ಈಸ್ ಮೇಡ್ ಅವೈಲೇಬಲ್ ಟು ದ ಲಿವಿಂಗ್ ಬಾಡಿ. ಅಂದರೆ ನಾವು ಉಸಿರಾಡಿದಂತಹ ಆಕ್ಸಿಜನ್ ಏನು ಮಾಡುತ್ತೆ, ಫುಡ್ ಅಂದರೆ ನಾವು ತಿಂದ ಆಹಾರ ಡೈಜೆಷನ್ ಆಗಬೇಕು, ಅದು ಬ್ಲಡ್ಡಿಗೆ ಸಪ್ಲೈ ಆಗಬೇಕು ಅಂದರೆ ಆಕ್ಸಿಜನ್ನು ಮೇಯ್ನು. ಓಕೆನಾ. ಆಕ್ಸಿಜನ್ನು ನಾವು ಉಸಿರಾಡ್ತೀವಿ, ಹೌದು, ಅದು ಬ್ಲಡ್ಡಿಗೆ ಸಪ್ಲೈ ಆಗುತ್ತೆ. ಆ ಆಕ್ಸಿಜನ್ನಿಂದನೇ ನಾವು ತಿಂದ ಆಹಾರ ನಮ್ಮ ಬಾಡಿಗೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಸೊ ನೀವೇನು ಮಾಡಬೇಕು, ನೋಟ್ಸಿಗೆ ಸ್ಟಾರ್ಟಿಂಗಲ್ಲಿ ಲಿವಿಂಗ್ ವರ್ಲ್ಡ್ ಅಂತ ಹಾಕಿಬಿಟ್ಟು ನೀವು ಒಂದು 10 ಲಿವಿಂಗ್ ಬೀಯಿಂಗ್ಸು ಹಾಗೆ ಒಂದು 10 ನಾನ್ ಲಿವಿಂಗ್ ಥಿಂಗ್ಸ್ನ ಲಿಸ್ಟ್ ಮಾಡಿ, ನೆಕ್ಸ್ಟ್ ಸೆಕೆಂಡ್ ಮೇಯ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಲಿವಿಂಗ್ ಬೀಯಿಂಗ್ ಅಂತ ಬರೆದ್ಬಿಟ್ಟು ಹೆಡ್ಡಿಂಗ್ನ ನಾನಿವತ್ತು ಪಾಯಿಂಟ್ಸ್ ಬರೆದ್ನಲ್ಲ 9 ಪಾಯಿಂಟ್ಸು ಅದನ್ನು ಬರಿಬೇಕು. ಓಕೆನಾ. ನೋಟ್ಸಿಗೆ ಬರಿಬೇಕು. ಹಾಗೆ ನೀವು ಹೋಮ್ವರ್ಕಿಗೆ ಬರೆದು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಯಾವ್ದ್ಯಾವುದು ಟೆಲ್ ಮಿ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಂತ ಅಂದರೆ ನೀವು ಹೇಳೋ ಆಗಿರಬೇಕು. ಲಿವಿಂಗ್ ಬೀಯಿಂಗ್ಸ್ ಮೇಡ್ ಅಪ್ ಆಫ್ ಸೆಲ್ಸ್, ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್, ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್, ಲಿವಿಂಗ್ ಬೀಯಿಂಗ್ಸ್ ಗ್ರೋ, ಲಿವಿಂಗ್ ಬೀಯಿಂಗ್ಸ್ ಮೂವ್, ಲಿವಿಂಗ್ ಬೀಯಿಂಗ್ಸ್ ಎಕ್ಸ್ಕ್ರೀಟ್. ಈ ರೀತಿ ನೀವು ಅಷ್ಟು ಪಾಯಿಂಟ್ಸ್ನ ಹೇಳಬೇಕು. ಗೊತ್ತಾಯ್ತಾ. ನನಗೆ ವಾಯ್ಸ್ ಮೆಸೇಜ್ನ ಸೆಂಡ್ ಮಾಡಿ, ಜೊತೆಗೆ ನಾನು ನೋಟ್ಸಿಗೆ ಹೇಳಿದ್ನಲ್ಲ ಅಷ್ಟು ನೋಟ್ಸಿಗೆ ಬರಿಬೇಕು. ಓಕೆನಾ. ಥ್ಯಾಂಕ್ ಯು.